ಓಂ ದ್ಯುಭ್ವಾಧ್ಯಾಯತನಂ ಸ್ವಶಬ್ದಾತ್ ಓಂ ಯಸ್ಮಿನ್ ದ್ಯೌಃ ಪೃಥಿವೀ ಚಾಂತರಿಕ್ಷಂ ಓತಂ ಮನಸ್ಸಃ ಪ್ರಾಣೇಶ್ಚ ಸರ್ವೈಃ ತಮೇವೈಕಂ ಜಾನಥ ಆತ್ಮಾನಮನ್ಯಾವಾಚೋ ಅಮೃತಸ್ಯೈಷ ಸೇತುಃ. ಇದು 1ನೇ ಅಧ್ಯಾಯದ 3ನೇ ಪಾದ, ಅದರ ಮೊದಲನೇ ಸೂತ್ರ. ತತ್ರ ಚ ಅನ್ಯತ್ರ ಚ ಪ್ರಸಿದ್ಧಾನಾಂ ಶಬ್ದಾನಾಂ ವಿಷ್ಣು ಸಮನ್ವಯಂ ಪ್ರಾಯೇಣ ಅಸ್ಮಿನ್ ಪಾದೆ ದರ್ಶಯತಿ ಅಂತ ಆಚಾರ್ಯರ ಭಾಷ್ಯವಾಕ್ಯ ಪ್ರಾರಂಭ ಕಾಣುತ್ತದೆ. ತತ್ರ ಚ ಭಗವಂತನಲ್ಲಿಯೂ, ಹಾಗೆ ಅನ್ಯತ್ರ ಚ ಭಗವಂತನನ್ನು ಬಿಟ್ಟು ಬೇರೆ ಕಡೆಯೂ ಕೂಡ ಪ್ರಸಿದ್ಧವಾದ ಶಬ್ದಗಳ ಸಮನ್ವಯವನ್ನು ವಿಷ್ಣುವಿನಲ್ಲಿ ಹೇಗೆ ಮಾಡ್ಕೋಬೇಕು ಅನ್ನೋದನ್ನ ತೋರಿಸ್ತಾರೆ. ಪ್ರಾಯೇಣ, ಹೆಚ್ಚು ಕಡಿಮೆ. ಸ್ವಲ್ಪ ಈ ವಿಷಯದಲ್ಲಿ ಏನಾದರೂ ಅಪವಾದ ಇರಬಹುದು. ಅಸ್ಮಿನ್ ಪಾದೆ ದರ್ಶಯತಿ, ಇಲ್ಲಿ ಪ್ರಾಯೇಣ ಅಂತ ಪಾಠ ಇದೆ. ಆ ಪ್ರಾಯೇಣ ಅಂತ ಅನ್ನೋದು ಋಷಿಕೇಶ ತೀರ್ಥರ ಪಾಠದಲ್ಲಿ ಕಂಡು ಬರೋದಿಲ್ಲ. ಅದನ್ನ ನಾವು ಮುಂದೆ ವಿಮರ್ಶಿಸೋಣ. ನಾವೀಗ ಈ ಮುಂಡಕೋಪನಿಷತ್ತು ಅಥವಾ ಅಥರ್ವಣ ಉಪನಿಷತ್ತು ಅಲ್ಲಿ ಹೀಗೆ ಒಂದು ಶ್ಲೋಕ ಇದೆ. ಯಸ್ಮಿನ್ ದ್ಯೌಃ ಪೃಥಿವೀ ಚಾಂತರಿಕ್ಷಂ ಓತಂ ಮನಸ್ಸಾಹ ಪ್ರಾಣೇಶ್ಚ ಅಂತ. ಅದರ ಆಧಾರದಲ್ಲಿ, ಹಾಗೆ ಮಹಾನಾರಾಯಣ ಉಪನಿಷತ್ತಿನ ಆಧಾರದಲ್ಲಿ ಈಗ ಪೂರ್ವ ಪಕ್ಷ ಪ್ರಾರಂಭ ಕಾಣುತ್ತದೆ. ಅದನ್ನ ಇಲ್ಲಿ ನಾವೀಗ ವಿಮರ್ಶಿಸಬೇಕು. ಇದು ಮುಂಡಕೋಪನಿಷತ್ತು ಅಥವಾ ಅಥರ್ವಣೋಪನಿಷತ್ತಿನ 2, 2, 5 ಅಂತ ಎಲ್ಲ ಪುಸ್ತಕಗಳಲ್ಲಿ ಕಾಣಿಸ್ತದೆ. ಅದ್ರದ್ದು ನಮಗೆ ನೋಡುವಾಗ 2, 2, 5ರಲ್ಲಿ ಕಾಣಿಸೋದಿಲ್ಲ. ಅದು ಚತುರ್ಥ ಖಂಡ, ಒಟ್ಟಾರೆ 6 ಖಂಡ ಇದ್ದಂತಿದೆ. ಅದರಲ್ಲಿ 4ನೇ ಖಂಡದಲ್ಲಿ ಇದು 4ನೇ ಮಂತ್ರವಾಗಿ ನಮಗೆ 6ನೇ ಮಂತ್ರವಾಗಿ ಕಾಣಿಸ್ತದೆ. ಅದರಿಂದ ಈ 2, 2, 5 ಅನ್ನೋದು ಸರಿಯೋ ತಪ್ಪು ಅಂತ ಹೇಳಲಿಕ್ಕೆ ನನಗೆ ಗೊತ್ತಾಗೋದಿಲ್ಲ. ಅಂತೂ ಅಲ್ಲೇನೋ ಸಮಸ್ಯೆ ಇದೆ. ನಾವು ಅದನ್ನ ತಂತ್ರಜ್ಞಾನದ ನೆರವಿಂದ ನೋಡಿದ್ರು 2, 2, 5 ಅಂತಾನೆ ಕಾಣಿಸ್ತದೆ. ಅದ್ರ ಬಗ್ಗೆ ಒಂದು ಗಮನ ಇಲ್ಲಿ. ಅದು ಪೂರ್ಣ ಸರಿ ಇರ್ಲಿಕ್ಕಿಲ್ಲ, ಅಥವಾ ಸರಿ ಇದ್ದು ನಮ್ಗೆ ಗೊತ್ತಾಗದೇ ಇರಬಹುದು. ಅಂತೂ ಅಥರ್ವಣ ಉಪನಿಷತ್ತಿನಲ್ಲಿ ಈಗ ಇದು 4ನೇ ಖಂಡದ 6ನೇ ಮಂತ್ರದಲ್ಲಿ ಕಾಣಿಸ್ತದೆ. ಸ್ವರ್ಗಲೋಕ, ಭೂಲೋಕ, ಅಂತರಿಕ್ಷ ಲೋಕ ಮತ್ತೆ ಇವೆಲ್ಲವೂ ಕೂಡ ಪರಮಾತ್ಮನಲ್ಲೇ ಆಶ್ರಿತ ಆಗಿವೆ. ಚಕ್ಷುರಿಂದ್ರಿಯ ಮೊದಲಾದ ಎಲ್ಲ ಇಂದ್ರಿಯಗಳು ಕೂಡ ಮನಸ್ಸು ಪರಮಾತ್ಮನನ್ನೇ ಆಶ್ರಯಿಸಿವೆ. ಅವನೊಬ್ಬನನ್ನೇ ಮುಖ್ಯವಾಗಿ ಉಪಾಸನೆ ಮಾಡಿವೆ. ಇತರ ದೇವತೆಗಳು ಮತ್ತೆ ಇತರ ವ್ಯಕ್ತಿಗಳು ಅದರ ಉಪಾಸನೆಯನ್ನ ಬಿಟ್ಟು ಬಿಡಿ. ಮಾಡುವುದಾಗಿದ್ರೆ ಅವನ ಪರಿವಾರ ಅಂತ ಮಾತ್ರ ಉಳಿದವರನ್ನು ಉಪಾಸನೆ ಮಾಡಬೇಕು. ಇಲ್ಲದೆ ಹೋದ್ರೆ ಅದು ಅನ್ಯಥೋಪಾಸನೆ ಆಗ್ತದೆ. ಅಲ್ಲಿ ಭಾಷ್ಯದಲ್ಲಿ ಆಚಾರ್ಯ ಅರ್ಥ ಬರೆದಿದ್ದಾರೆ. ಅಮೃತಸ್ಯೈಷ ಸೇತು ಅನ್ಯಾವಾಚೋ ಮುಂಚಥಾಮೃತಸ್ಯೈಷ ಸೇತು. ಅಮೃತ ಅಂದ್ರೆ ಮುಕ್ತ ಲೋಕ. ಆ ಮುಕ್ತ ಲೋಕಕ್ಕೆ ಈತನೇ ನಮಗೆ ಸೇತುವೆ. ಯಾಕೆಂದ್ರೆ ಮುಕ್ತೋಪಸೃಪ್ಯ ವ್ಯಪದೇಶ ಅಂತ ಮುಂದೆ ಸೂತ್ರ ಇದೆ. ಮುಕ್ತಾನಾಂ ಪರಮಾಗತಿ ಅಂತ ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲೂ ಇದೆ. ಮುಕ್ತಿ ಮಿಚ್ಛೇ ಜನಾರ್ದನಾಥ್ ಅಂತ. ಉಳಿದವರನ್ನೇ ಒಬ್ಬೊಬ್ಬರಿಂದ ಒಂದೊಂದು ಏನೇನೋ ಸಿಗ್ತದೆ. ಆರೋಗ್ಯವನ್ನು ಸೂರ್ಯನಿಂದ, ಧನವನ್ನ ಅಗ್ನಿಯಿಂದ, ಜ್ಞಾನವನ್ನ ಈಶ್ವರನಿಂದ ಪಡ್ಕೋಬಹುದು ಅಂತಿದೆ, ಶಿವನಿಂದ. ಮುಕ್ತಿಯನ್ನು ಮಾತ್ರ ಜನಾರ್ದನನಿಂದ ಪಡ್ಕೋಬೇಕು ಅಂತಿದೆ. ಹಾಗಾಗಿ ಅಮೃತಶೇಷ ಸೇತು ಹೊಂದು ಬಂದಿರೋದ್ರಿಂದ ಇಲ್ಲಿ ಅವನ ಬಗ್ಗೆನೇ ಉಪಾಸನೆ ಮಾಡಬೇಕು, ಉಳಿದವರನ್ನು ಉಪಾಸನೆ ಮಾಡಬಾರದು ಅಂತ ಇದು ಮುಂಡಕೋಪನಿಷತ್ತಿನ ಮಾತು. ಮುಂದೆ ಮಹಾನಾರಾಯಣ ಉಪನಿಷತ್ತಿನ ಮಾತುಗಳು ಕಂಡು ಬರ್ತವೆ. ಅದನ್ನ ನೋಡೋಣ. ಪೂರ್ವ ಪಕ್ಷ ನಡೆದಿದೆ ಈಗ. ಅಲ್ಲೀಗ ವಿಷ್ಣು ಸಮನ್ವಯಂ ಪ್ರಾಯೇಣ ಅಸ್ಮಿನ್ ಪಾದೇ ದರ್ಶಯತಿ ಅಂತ ಪ್ರಾಯೇಣ ಅಂತ ಶಬ್ದ ಇದೆ. ಅದು ಋಷಿಕೇಶ ತೀರ್ಥರ ಪಾಠದಲ್ಲಿ ಇಲ್ಲ ಅಂತ ಹೀಗೆ ಕಂಡು ಬರ್ತದೆ. ಅದ್ರ ಬಗ್ಗೆ ಈಗ ಒಂದಿಷ್ಟು ವಿಮರ್ಶೆ ನಡೀಬೇಕು. ಈಗ ನಾಮಾತ್ಮಕ ಶಬ್ದಗಳು, ಲಿಂಗಾತ್ಮಕ ಶಬ್ದಗಳು, ಅದರದೆಲ್ಲ ಒಂದಿಷ್ಟು ಚರ್ಚೆ ಹೀಗೆ ಹಿಂದೆ ನಡೆದಿತ್ತು. ಈಗಿದು ಇಲ್ಲೇನು ನೋಡುತ್ತಿದ್ದಾರೆ ನಾಮಲಿಂಗಾತ್ಮಕ ಶಬ್ದಗಳು ಅಂತ, ಇವುಗಳ ಸಮನ್ವಯ ಇಲ್ಲಿ ನಡೀತದೆ. ಪ್ರಾಯಣ ಅಂತ ಹೇಳುವುದಕ್ಕೆ ಅಲ್ಲೇನು ಅರ್ಥ ಇಲ್ಲ. ಯಾಕೆ ಅಂದ್ರೆ ಪ್ರಾಯಣ ನಡೆಯುವುದಲ್ಲ, ಅದು ಇಡೀ ಈ ಪಾದದಲ್ಲೆಲ್ಲ ಅದೇ ಥರದ ಉಪಾಸನೆಯೇ ನಡೆದಿದೆ. ಆದ್ರೆ ಅದೇ ಥರದ ಸಮನ್ವಯವೇ ನಡೆದಿದೆ. ಅದು ಪ್ರಾಯಣ ಅಂತ ಅದನ್ನ ಹೇಳೋದು ಅಗತ್ಯ ಇಲ್ಲ ಅಂತ
ಗೋವಿಂದಾಚಾರ್ಯ ಅದಕ್ಕೆ ಅಭಿಪ್ರಾಯ ಪಡ್ತಾರೆ. ಬೇರೆ ಯಾವ್ದಾದ್ರು ಶಬ್ದದ ಸಮನ್ವಯ ಹಾಗೇನಾದ್ರು ಬಂದಿದ್ರೆ ಆ ಥರ ಹೇಳ್ಬೋದಿತ್ತು. ಆದರೆ ಬೇರೆ ಯಾವ ಥರದ್ದು ಬಂದೇ ಇಲ್ಲ. ಆದ್ರಿಂದ ಪ್ರಾಯಣ ಅಂತ ಬೇಕಾಗಿಲ್ಲ ಅಂತ ಅವರ ಅಭಿಪ್ರಾಯ ಇದೆ. ಇನ್ನ ಈ ಪ್ರಾಯಣ ಅಂತ ಅದರ ಪರವಾಗಿ ಮಾತಾಡುವಾಗ ಒಂದು ವಿಚಾರ ಗಮನಕ್ಕೆ ಬರಬಹುದು. ಅದನ್ನ ತತ್ವ ಪ್ರಕಾಶಿಕಾದಲ್ಲಿ ಜಯತೀರ್ಥರೇ ಹೇಳ್ತಾರೆ. ದೇವತಾದಿ ಅಧಿಕರಣ ವ್ಯಾವೃತ್ಯರ್ಥಂ ಪ್ರಾಯಣ ಐತಿ ಅಂತ. ಪ್ರಾಯಣ ಅಂತ ಯಾಕೆ ಹೇಳಿದ್ದಾರೆ ಅಂದ್ರೆ, ಈ ಅಧ್ಯಾಯದಲ್ಲಿ ಈ ಪಾದದಲ್ಲಿ ಮುಂದೆ ಈ ಲಿಂಗಾತ್ಮಕ ಶಬ್ದಗಳ ಸಮನ್ವಯವಲ್ಲದೇನೆ ಒಂದಿಷ್ಟು ಬೇರೆ ವಿಷಯಗಳನ್ನು ಪ್ರತಿಪಾದನೆ ಮಾಡ್ತಾರೆ. ಅಪಶೂದ್ರಾಧಿಕರಣ ಅಂತ ಬಂದಿದೆ, ಯಾರು ಅದನ್ನು ಅಧ್ಯಯನ ಮಾಡಬೇಕು ಯಾರು ಮಾಡಬಾರದು ಅನ್ನೋ ವಿಷಯ ಬಂದಿದೆ. ಮತ್ತೆ ಉತ್ತರ ದೇವತೆಗಳ ಬಗ್ಗೆ ಎಲ್ಲ ವಿಷಯ ಬಂದಿದೆ. ಅದು ಅಲ್ಲಿ ನಾಮ ಸಮನ್ವಯ ಅಂತ ಅನ್ನೋದು ಇಲ್ವೇ ಇಲ್ಲ. ಆದ್ರಿಂದ ಅದನ್ನ ಒಂದೆರಡನ್ನು ಹೊರತುಪಡಿಸಬೇಕು. ಒಂದೋ ಎರಡೋ ಅಧಿಕರಣ ಒಂದೆರಡು ಸೂತ್ರಗಳು ಹೊರತುಪಡಿಸಿದ್ರೆ ಉಳಿದ ಕಡೆ ಎಲ್ಲ ಕಡೆ ಪ್ರಾಯಣ ಈ ನಾಮಲಿಂಗಾತ್ಮಕ ಶಬ್ದಗಳ ಸಮನ್ವಯನೇ ಇದೆ. ಸಮನ್ವಯಾಧ್ಯಾಯ ಮೊದಲನೇ ಅಧ್ಯಾಯ. ಅದರಲ್ಲಿ ಮೊದಲನೇ ಪಾದದಲ್ಲಿ ಅನ್ಯತ್ರ ಪ್ರಸಿದ್ಧವಾದ ನಾಮಪದಗಳು, ಇನ್ನು ಎರಡನೇ ಪಾದದಲ್ಲಿ ಅನ್ಯತ್ರ ಪ್ರಸಿದ್ಧವಾದ ಲಿಂಗ ಶಬ್ದಗಳ ಸಮನ್ವಯ, ಮೂರನೇ ಪಾದದಲ್ಲಿ ಉಭಯತ್ರ ಪ್ರಸಿದ್ಧವಾದ ನಾಮಲಿಂಗ ಪಾದಗಳ ನಾಮಾತ್ಮಕ ಮತ್ತು ಲಿಂಗಾತ್ಮಕ ಶಬ್ದಗಳ ಸಮನ್ವಯ ಇಲ್ಲಿ ನಡೀತದೆ. ಅದರಿಂದ ಜಯತೀರ್ಥರು ಹೇಳಿದಂತೆ ದೇವತಾಧಿಕರಣವನ್ನ ದೂರ ಇಡ್ಲಿಕ್ಕೋಸ್ಕರ ಇಲ್ಲಿ ಪ್ರಾಯಣ ಅಂತ ಬೇಕು ಅಂತ. ಈ ಬನ್ನಂಜ ಗೋವಿಂದಾಚಾರ್ಯರು ದೇವತಾಧಿಕರಣವನ್ನು ದೂರ ಇಡ್ಲಿಕ್ಕೆ ಪ್ರಾಯಣ ಅಂತ ಏನು ಬೇಕಾಗಿಲ್ಲ. ಯಾಕೆಂದ್ರೆ ಆ ದೇವತಾಧಿಕರಣ ಮತ್ತು ಅಪಶೂದ್ರಾಧಿಕರಣಗಳಲ್ಲಿ ಯಾವುದೇ ಶಬ್ದದ ಸಮನ್ವಯ ಮಾಡಿಲ್ಲ. ಪ್ರಾಸಂಗಿಕವಾಗಿ ಬಂದಿರುವಂತಹ ಸೂತ್ರಗಳು ಬೇರೆ ಒಂದೆರಡು ವಿಷಯ, ನಾಮಲಿಂಗಾತ್ಮಕವಾದ ಶಬ್ದಗಳ ಸಮನ್ವಯವನ್ನು ತೋರಿಸಲಿಕ್ಕಿರುವಂತಹ ಬೇರೆ ಒಂದೆರಡು ಶಬ್ದಗಳು, ಒಂದೆರಡು ಸೂತ್ರಗಳು ಅಂತ ಅವರು ಅಭಿಪ್ರಾಯ ಪಡ್ತಾರೆ. ಅದರಿಂದ ಪ್ರಾಯಣ ಅಂತ ಬೇಕಾಗಿಲ್ಲ. ಅದನ್ನು ಋಷಿಕೇಶ ತೀರ್ಥರು ಹೇಳಲಿಲ್ಲ, ತ್ರಿವಿಕ್ರಮ ಪಂಡಿತರು ಹೇಳಲಿಲ್ಲ ಅಂತ ಅವರು ಅಭಿಪ್ರಾಯ ಪಡ್ತಾರೆ. ಆದ್ರೆ ಪದ್ಮನಾಭ ತೀರ್ಥರ ಟಿಪ್ಪಣಿಯಲ್ಲಿ ಬಾಹುಲ್ಯೇನ ಅಂತಿದೆ. ವಿಷ್ಣು ತದಿತರ ಪ್ರಸಿದ್ಧಾನಾಂ ಶಬ್ದಾನಾಂ ವಿಷ್ಣು ಮುಖ್ಯ ವೃತ್ತಿ ಅಸ್ಮಿನ್ ಪಾದೆ ಬಾಹುಲ್ಯೇನ ಪ್ರದರ್ಶ್ಯತೆ ಅಂತ. ಬಾಹುಲ್ಯೇನ ಅಂತ ಅನ್ನೋದು ಪ್ರಾಯ ಆಚಾರ್ಯರ ಭಾಷ್ಯದಲ್ಲಿರುವ ಪ್ರಾಯಣ ಅಂತ ಅನ್ನೋದ್ರದೇ ವಿವರಣೆ ಅದು. ಆದ್ರೆ ಗೋವಿಂದಾಚಾರ್ಯರು ಆಚಾರ್ಯರು ಪ್ರಾಯಣ ಅಂತ ಹೇಳಿಲ್ಲ, ಹೇಳದೆ ಹೋದ್ರು ಬಾಹುಲ್ಯೇನ ಅಂತ ಇವರು ಪದ್ಮನಾಭ ತೀರ್ಥರು ಹೇಳಿರುವ ಸಾಧ್ಯತೆ ಇದೆ ಅಂತ ಹೀಗೆ ಹೇಳ್ತಾರೆ. ಕೊನೆಗೆ ಇದ್ರ ವಿಮರ್ಶೆ ಏನಂದ್ರೆ, ಪ್ರಾಯಣ ಅಂತ ಇಲ್ಲದೆ ಹೋದ್ರೂ ಏನ್ ತಪ್ಪಿಲ್ಲ, ಪ್ರಾಯಣ ಅಂತ ಇದ್ರೂ ಏನ್ ತಪ್ಪಲ್ಲ. ಆದ್ರೆ ಆಚಾರ್ಯ ಏನ್ ಮಾಡಿದ್ದಾರೆ ಅಂತ ಅನ್ನೋದನ್ನ ಮಾತ್ರ ಈ ಸದ್ಯ ಯಾರು ಅದನ್ನ ಅಧಿಕಾರಪೂರ್ವಕವಾಗಿ ಅದನ್ನ ಹೇಳೋದು ಸಾಧ್ಯ ಇಲ್ಲ. ಮುಂದೆ ಹೋದಂತೆ ಆಚಾರ್ಯ ನಂತರ ಬಂದಂತೆ ಅದು ಋಷಿಕೇಶ ತೀರ್ಥರು ಇರ್ಬೋದು, ಪದ್ಮನಾಭ ತೀರ್ಥರು ಇರ್ಬೋದು, ತ್ರಿವಿಕ್ರಮ ಪಂಡಿತರು ಇರಬಹುದು, ಜಯತೀರ್ಥರು ಇರ್ಬೋದು. ನಮ್ಮ ಕಾಲಕ್ಕಂತೂ ಸುತರಾಮ್ ಪರಂಪರೆ ಭಗ್ನ ಆಗಿ ಹೋಗ್ತದೆ. ಆದ್ರಿಂದ ಈ ತರ ಎಲ್ಲ ಆಗೋದು. ಇದೇ ಗೋವಿಂದಾಚಾರ್ಯ ಏನ್ ಹೇಳ್ತಾರೆ ಅಂದ್ರೆ, ತ್ರಿವಿಕ್ರಮ ಪಂಡಿತ್ ಋಷಿಕೇಶ ತೀರ್ಥರು ಅದನ್ನ ಎಲ್ಲ ಬರೆದಿಟ್ಟಿದ್ದಾರೆ, ಆಚಾರ್ಯ ಬ್ರಹ್ಮಸೂತ್ರ ಭಾಷ್ಯವನ್ನೆಲ್ಲ ಸರಿ. ಕೆಲವು ಕಡೆ ಅವ್ರದೇ ಕೈ ತಪ್ಪು ಏನಾದರೂ ಆಕಸ್ಮಿಕವಾಗಿ ಹೆಚ್ಚು ಕಡಿಮೆ ಆಗಿರಬಹುದು. ತತ್ರಜ್ಞಾನಿ ಅಧಿಕಾರಿತ ಇತ್ಯಾದಿ ಕಡೆಗಳಲ್ಲಿ ಒಂದ್ ಸ್ವಲ್ಪ ಮನುಷ್ಯ ಅಂದ್ಮೇಲೆ ಹೆಚ್ಚು ಕಡಿಮೆ ಆಗ್ತದೆ. ಯಾವ್ದನ್ನೋ ಬರಿಬಾರ್ದು ಅದನ್ನು ಬರಿತಾನೆ, ಬರಿಬೇಕಾದನ್ನು ಬಿಟ್ಟು ಬಿಡ್ತಾನೆ, ಹೀಗೆಲ್ಲ ಆಗ್ತದೆ ಅಂತ ಹೇಳ್ತಾರೆ ಇದೇ ಗೋವಿಂದಾಚಾರ್ಯ. ಇನ್ನೊಂದ್ ಕಡೆ ಹೇಳ್ತಾರೆ, ಆಚಾರ್ಯರು ಪಾಠ ಹೇಳುವಾಗ ಬ್ರಹ್ಮಸೂತ್ರ ಭಾಷ್ಯ ಅನ್ನೋದು ಇಡೀ ತಮ್ಮ ಜೀವಮಾನದಲ್ಲಿ ಅವರು ಒಂದೇ ಸರಿ ಏನು ಹೇಳಲಿಕ್ಕಿಲ್ಲ, ಅನೇಕ ಸರಿ ಪಾಠ ಹೇಳಿರ್ತಾರೆ. ಕೆಲವು ಸರಿ ಒಂದ್ ಯಾವುದೋ ಹೆಚ್ಚಿನ ವೇದವಾಕ್ಯವನ್ನ ಅಲ್ಲಿ ಕೋಟ್ ಮಾಡಿರ್ತಾರೆ. ಅದನ್ನೊಬ್ಬರು ಯಾರೋ ಶಿಷ್ಯರು ಬರೆದಿಟ್ಕೋತಾರೆ, ಉಳಿದವ್ರ ಶಿಷ್ಯರು ಮೊದಲೇ ಬರೆದಿಟ್ಕೊಂಡಿದ್ದವರಲ್ಲಿ ಅದು ಕಾಣದೇ ಇರಬಹುದು ಅಂತ ಹೀಗೆಲ್ಲ ಹೇಳ್ತಾರೆ. ಹಾಗಾದ್ರೆ ಸೂತ್ರ ಭಾಷ್ಯವನ್ನೇ ಆಚಾರ್ಯ ಪಾಠ ಹೇಳುವಾಗ ಒಂದೆರಡು ಕಡೆ ಪ್ರಾಯಣ ಅಂತ ಹೇಳಿರ್ಬಹುದು, ಒಂದ್ ಕಡೆ ಹೇಳಿಲ್ಲದೆ ಇರಬಹುದು. ಅದು ಹೇಳಿಲ್ಲ, ಒಬ್ರು ಯಾರೋ ಋಷಿಕೇಶ ತೀರ್ಥರ ಪಾಠದಲ್ಲಿ ಪ್ರಾಯಣ ಅಂತ ಬಂದಿಲ್ಲ. ಪದ್ಮನಾಭ ತೀರ್ಥರು ಸಾಕ್ಷಾತ್ ಶಿಷ್ಯರೇ ಅಲ್ವಾ. ಅನಯೋ ಪ್ರಥಮೇ ಶಿಷ್ಯಾ ಚರಮೇ ಚಾಭವನ್ನಿಹ, ಪದ್ಮನಾಭ ತೀರ್ಥರ ಮತ್ತು ವಿಷ್ಣು ತೀರ್ಥರ ಶಿಷ್ಯರೇ ಉಳಿದ ಕಡೆ ಎಲ್ಲ ಕಡೆ ಕೂಡ ಇರೋದು ಅಂತ. ಆದ್ರಿಂದ ಪದ್ಮನಾಭ ತೀರ್ಥರು ಅದನ್ನು ಬರೆದಿರುವುದನ್ನು ನೋಡಿದ್ರೆ ಅದು ಬೇಕಾಗಿಲ್ಲ, ಅದು ಆಚಾರ್ಯ ಸಮ್ಮತ ಅಲ್ಲ ಅಂತ ಯಾರು ಕೂಡ ಅಧಿಕೃತವಾಗಿ ಹೇಳೋದು ಸಾಧ್ಯ ಇಲ್ಲ. ಯಾವ ಹಸ್ತಪ್ರತಿಯು ಕೂಡ ಅದನ್ನ ಹಾಗೆ ಸಾಬೀತು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ನನ್ನ ದೃಷ್ಟಿ. ಇನ್ನು ಅದನ್ನ ನೀವು ಹೇಗೆ ಯಾರ್ಯಾರು ಹೇಗೆ ತಗೋತೀರೋ ಅನ್ನೋದು ನಿಮಗೆ ಬಿಟ್ಟದ್ದು.
ಹೀಗೆ ಮುಂಡಕೋಪನಿಷತ್ನಲ್ಲಿ ಕಾಣಿಸ್ತದೆ. ಅಲ್ಲೊಂದು ಗಮನ ಇರಬೇಕು. ತಮೇವೈಕಂ ಜಾನಥ ಆತ್ಮಾನಂ ಅನ್ಯಾವಾಚೋ ವಿಮುಂಚತ ಅಂತ ಈಗ ನಾವು ಓದ್ತೀವಿ. ವಿಮುಂಚತ ಅಂತ ಇಲ್ಲ ಅಂತ ಗೋವಿಂದಾಚಾರ್ಯ ಹೇಳ್ತಾರೆ. ಮುಂಚತ ಅಂತ ಅಷ್ಟು ಮಾತ್ರ ಇದೆ ಅಂತ ಹೇಳಿ. ಅದನ್ನು ಅಷ್ಟೇ, ಅದನ್ನು ನೀವು ಹೇಗೆ ತಗೋತೀರ ನೀವು ಬಿಟ್ಟದ್ದು. ಕೆಲವು ಸರಿ ನಾನು ಕೂಡ ಮುಂಚತ ಅಂತ ಹೇಳ್ತೀನಿ, ಕೆಲವು ಸರಿ ಅಮುಂಚತ ಅಂತ ಹೇಳ್ತೇನೆ, ಕೆಲವು ಸರಿ ವಿಮುಂಚತ ಅಂತ ಹೇಳ್ತೇನೆ. ಅದು ಕೂಡ ಅದು ಹೀಗೆ ಅಂತ ಸ್ಪಷ್ಟವಾಗಿ ಸಿದ್ಧ ಆಗೋದಿಲ್ಲ. ಹೀಗಿರೋದ್ರಿಂದ ಇತ್ಯತ್ರ ಇದು ಮುಂಡಕೋಪನಿಷತ್ತು. ಪ್ರಾಣಾನಾಂ ಗ್ರಂಥಿರಸಿ ರುದ್ರೋ ಮಾವಿಷಾಂತಕಃ ಪ್ರಾಣೇಶ್ವರ ಕೃತ್ಯವಾಸಾಹ ಪಿನಾಕಿ ಇದು ಘೃತ ಸೂಕ್ತ ಇತ್ಯಾದಿನ ರುದ್ರಸ್ಯ ಪ್ರಾಣಾಧಾರತ್ವ ಪ್ರತೀತೇಹೆ. ಈ ಮುಂಡಕೋಪನಿಷತ್ತಿನಲ್ಲಿ ಯಾರೋ ಒಬ್ಬರನ್ನ ಪ್ರಾಣಕ್ಕೆ ಆಧಾರ ಅಂತ ವರ್ಣನೆ ಮಾಡಿದ್ದಾರೆ. ಸರಿ, ಆ ಪ್ರಾಣದ ಆಧಾರ ಯಾರವನು ಅಂತ ಈಗ ಪ್ರಶ್ನೆ ಬಂದರೆ ಅದು ರುದ್ರನೇ ಪ್ರಾಣದ ಆಧಾರ ಅಂತ ಹೀಗೆ ಕಂಡು ಬರ್ತದೆ. ಪ್ರಾಣಾನಾಂ ಗ್ರಂಥಿರಸಿ, ಗ್ರಂಥಿ ಅಂದ್ರೆ ಆಧಾರ, ಪ್ರಾಣಾನಾಂ ಎಲ್ಲ ಇಂದ್ರಿಯಗಳಿಗೆ ನೀನು ಗ್ರಂಥಿ ಆಧಾರನಾಗಿದ್ದೆ, ಅಂತಕಃ ನಾಶಕನೂ ಆಗಿದ್ದೆ, ಅಂಥವನು ನೀನು ನನ್ನನ್ನು ವಿಷ ಪ್ರವೇಶಿಸು. ಇದು ಮಹಾನಾರಾಯಣ ಉಪನಿಷತ್ತಿನ ಮಂತ್ರ. ತೇನ ಅನ್ಯೇನ ಆಪ್ಯಾಯಸ್ವ, ನಾನು ನಿನಗೆ ಆಹುತಿ ಕೊಡ್ತೇನೆ, ನಾನು ಕೊಟ್ಟ ಆಹಾರದಿಂದ ಅದನ್ನು ಸ್ವೀಕಾರ ಮಾಡಿ ನನ್ನನ್ನು ನೀನು ಸುಖಿಯಾಗಿಸು ಅಂತದು ಮಹಾನಾರಾಯಣ ಉಪನಿಷತ್ತು. ಇದು ಕೃಷ್ಣ ಯಜುರ್ವೇದದ ಮಹಾನಾರಾಯಣ ಉಪನಿಷತ್ತು. ಅಲ್ಲಿ ರುದ್ರೋ ಮಾವಿಷಾಂತಕಃ ಅಂತಿದ್ರೆ ಅದಕ್ಕೆ ತ್ರಿವಿಕ್ರಮ ಪಂಡಿತರು ಪ್ರಾಯ ಬೇರೆ ಅರ್ಥ ಹೇಳಿದ್ದಿರಬೇಕು, ಅಥವಾ ಅದನ್ನು ಗೋವಿಂದಾಚಾರ್ಯ ಹೇಳಿದಾರೆ, ನಂಗೆ ಅಷ್ಟು ನೆನಪಿರೋದಿಲ್ಲ. ಯಾವ್ದಾವ್ದನ್ನು ಓದಿರ್ತೀನಿ, ಓದಿದನ್ನು ಕೋಟ್ ಮಾಡ್ತಾ ಹೋಗ್ತೇನೆ. ನನ್ನನ್ನು ವಿಷ ಪ್ರವೇಶಿಸು, ನನ್ನ ಒಳಗೆ ಬಾ ಅಂತ ಕೇಳೋದು ಒಂದು ಅರ್ಥ. ಇನ್ನೊಂದು ರುದ್ರ, ಅಂಥ ರುದ್ರನೇ ನೀನು ಅಂತಕಃ ವಿಷ, ನನ್ನೊಳಗೆ ನೀನು ಬಾ, ಆದರೆ ಅಂತಕನಾಗಿ ಬರಬೇಡ. ಅಂದ್ರೆ ನನ್ನನ್ನು ಅಂತ ಅರ್ಥ ಆಗಬಹುದು, ಅಂದ್ರೆ ಬರಬೇಡ ಅಂತನೂ ಅರ್ಥ ಆಗಬಹುದು. ಹೇಗೆ ಬರಬೇಡ ಅಂದ್ರೆ ಅಂತಕಃ ವಿಷ, ನನಗೆ ನೀನು ನಾಶ ತಂದೊಡ್ಡಬೇಡ ಅಂತ ಅವನು ಪ್ರಾರ್ಥನೆ ಮಾಡಬಹುದು. ಹೀಗೆ ಅಂತಕ ಅಂದ್ರೆ ನಾಶಕರ, ನನಗೆ ನೀನು ನಾಶ ತರಬೇಡ, ನನ್ನೊಳಗಿದ್ದು ನನಗೆ ಅಭಿವೃದ್ಧಿ ಮಾಡು ಅಂತ ಹೀಗೆ ಅರ್ಥ ಹೇಳಿದ್ದಾರೆ. ಅದೇನೇ ಇಲ್ಲಿ ಇದು ಮಹಾನಾರಾಯಣ ಉಪನಿಷತ್ತಿಂದ. ಮುಂದೆ ಘೃತ ಸೂಕ್ತ ಅಂತಿದೆ. ಯೋ ಬ್ರಹ್ಮಣ ಉಜ್ಜಭಾರ ಪ್ರಾಣೇಶ್ವರ ಕೃತ್ಯವಾಸ ಪಿನಾಕಿ ಈಶಾನೋ ದೇವಸ್ಥಾನ ಆಯುರ್ದಧಾತು ಅಂತ ಘೃತ ಸೂಕ್ತ. ಅದು ಎಲ್ಲಿಂದ ನಂಗೆ ನೋಡ್ಲಿಕ್ಕಾಗಿಲ್ಲ, ಮುಂದೆ ನಾನು ನೋಡಿ ಹೇಳ್ತೇನೆ. ಋಗ್ವೇದದ್ದಿರಬಹುದು. ಈ ಚತುರ್ಮುಖ ಬ್ರಹ್ಮನಿಗಾಗಿ, ಬ್ರಹ್ಮಣೆ ಅಂದ್ರೆ ಚತುರ್ಮುಖ ಬ್ರಹ್ಮನಿಗಾಗಿ ಬ್ರಹ್ಮ ವೇದಗಳನ್ನ ಉಜ್ಜಭಾರ ಅವನದನ್ನ ಎತ್ತು ತಂದುಕೊಟ್ಟ. ಹೈಗ್ರೀವ ಇತ್ಯಾದಿ ರೂಪದಿಂದ ಮಧುಕೈಟಭಾದಿಗಳು, ಮತ್ಸ್ಯ ಮೊದಲಾದ, ಹೈಗ್ರೀವ ಅಂತಾನೆ ಒಬ್ಬ ಅಸುರ ಇದ್ದ, ಅವರೆಲ್ಲ ಅಪಹರಿಸಿದ ವೇದಗಳನ್ನು ತಂದುಕೊಟ್ಟ. ಅಂತಹ ಪ್ರಾಣೇಶ್ವರ ಇಂದ್ರಿಯಾಧಿಪತಿಯಾದ ಕೃತ್ಯವಾಸ ಚರ್ಮಾಂಬರನಾದ ಪಿನಾಕಂಬೆ ಧನಸ್ಸನ್ನು ಹಿಡಿದಿರುವ ಈಶಾನ ರುದ್ರದೇವ ನಮ್ಮ ಆಯುಷ್ಯವನ್ನು ದಧಾತು ಹೆಚ್ಚಿಸಲಿ ಅಂತ ಹೀಗಿದೆ. ಈಗ ನಾವು ನೋಡಿರೋದು ಇದು ರುದ್ರಪರವಾದ ಅರ್ಥವನ್ನ. ಇದನ್ನೇ ಭಗವತ್ ಪರವಾಗಿ ನಾವು ಮುಂದೆ ಮಾಡ್ತೇವೆ, ಅದನ್ನ ನಾವು ಮುಂದೆ ನೋಡೋಣ. ಹೀಗೆ ಪ್ರಾಣೇಶ್ವರ ಇತ್ಯಾದಿನ ರುದ್ರಸ್ಯ ಪ್ರಾಣಾಧಾರತ್ವ ಪ್ರತೀತೇಹೆ, ರುದ್ರನೇ ಪ್ರಾಣಕ್ಕೆ ಆಧಾರ ಅಂತ ಹೀಗೆಲ್ಲ ಕಂಡು ಬರುತ್ತದೆ. ಆದ್ರಿಂದ ಒಟ್ಟಾರೆ ಮುಂಡಕೋಪನಿಷತ್ನಲ್ಲಿ ಪ್ರತಿಪಾದಿತನಾದವನು ರುದ್ರನೇ ಆಗಿರಲಿ ಅಂತ ಪ್ರಶ್ನೆ. ಅಥವಾ ಸ ಯೇಷೋಂತಶ್ಚರತೆ ಬಹುಧಾ ಜಾಯಮಾನಃ, ಒಳಗೆ ಸಂಚಾರ ಮಾಡ್ತಾನೆ ಇವನು. ಅದು ಹೇಗೆಂದ್ರೆ ಬಹುಧಾ ಜಾಯಮಾನಃ, ಅನೇಕ ಥರ ಹುಟ್ಟುತ್ತಾನೆ, ಅನೇಕ ಸರಿ ಹುಟ್ಟುವಂಥವನು ಜೀವನೇ ಆಗಿರಬೇಕು. ಹೀಗೆ ಜೀವಲಿಂಗ ಬಂದಿರೋದ್ರಿಂದ ಒಂದ ಜೀವನೇ ಆಗಿರಬೇಕು ಅಥವಾ ರುದ್ರ ಆಗಿರಬೇಕು ಅಂತ ಪ್ರಶ್ನೆ. ಇತ್ಯತಃ ಈ ಒಂದು ಪ್ರಶ್ನೆಗೆ ಉತ್ತರ ರೂಪವಾಗಿ ಇಲ್ಲಿ ಮುಂದಿನಂತೆ ಈ ಸೂತ್ರ ಹೊರಟಿದೆ. ದಿವ್ವಾಧ್ಯಾಯಿತನಂ ಸ್ವಶಬ್ದಾತ್ ಅಂತ. ತಮೇವೈಕಂ ಜಾನಥ ಆತ್ಮಾನಂ ಅಂತ ಹೀಗೆ ಆತ್ಮಶಬ್ದ ಇರುವುದರಿಂದ ದಿವ್ವಾದ್ಯು ಮೇಲಿನ ಲೋಕ, ಭೂ ಕೆಳಗಿನ ಲೋಕ, ಇದಕ್ಕೆಲ್ಲದಕ್ಕೂ ಆಶ್ರಯನಾದವನು ವಿಷ್ಣುವೇ. ಯಾಕೆಂದ್ರೆ ಕೆಳಗೆ ಬ್ರಹ್ಮವೈವರ್ತ ಪುರಾಣದ ಶ್ಲೋಕ ಇದೆ. ಆತ್ಮ ಬ್ರಹ್ಮ ಮೊದಲಾದ ಶಬ್ದಗಳು ಅವ್ಯಯಂ ವಿಷ್ಣುಮೃತೆ,
ನಾಶರಹಿತನಾದ ವಿಷ್ಣುವನ್ನು ಹೊರತುಪಡಿಸಿ ನಭವಂತಿ ಬೇರೆಯವರಿಗೆ ಅವು ವಾಚಕ ಆಗುವುದೇ ಇಲ್ಲ. ಯಾಕೆಂದ್ರೆ ತೈಹಿ ಅವರಿಂದ ಗುಣಪೂರ್ಣತಾ ನೈವ ಆಪ್ತ, ಆತ್ಮ ಅನುಶುದ್ಧ ಗುಣಪೂರ್ಣತ್ವವನ್ನು ಹೇಳ್ತದೆ. ಆ ಗುಣಪೂರ್ಣತ್ವ ಇರುವುದು ಇವನಲ್ಲಿ ಮಾತ್ರ. ಆದ್ರಿಂದ ಇವನನ್ನೇ ಆತ್ಮ ಎಂಬುದಾಗಿ ಹೇಳಬೇಕು, ಉಳಿದವರು ಯಾರು ಆತ್ಮರಲ್ಲ ಅಂತ ಅದರ ಅರ್ಥ. ಅಲ್ಲಿ ಪರಮೋಪನಿಷತ್ ಅಂತ ಯಾವುದೋ ಒಂದು ತತ್ವ ನಿರ್ಣಯದಲ್ಲಿ ಆತ್ಮಾಭಾಸಾಸ್ತದನ್ನೇತೋ ನಹ್ಯೇತೇಷಾಂ ತಥಾ ಗುಣಃ ಆತತತ್ವಾಚ ಮಾತೃತ್ವಾತ್ ಆತ್ಮೀತಿ ಪರಮೋಮತಃ. ಆತ್ಮ ಎಂಬಲ್ಲಿ ಆತ ಅಂದರೆ ಆತತ, ದೇಶತಃ ಕಾಲತಃ ಗುಣತಃ ವ್ಯಾಪ್ತ ಅಂತರ್ಥ. ಮಾತ ಅಂದ್ರೆ ಸರ್ವಜ್ಞ ಅಂತರ್ಥ. ಅದರಿಂದ ಭಗವಂತನಿಗೆ ಆತ್ಮ ಅಂತ ಹೆಸರು. ಉಳಿದವರೆಲ್ಲರೂ ಆತ್ಮರೇ ಅಲ್ಲ, ಅವರು ಆತ್ಮಾಭಾಸರು. ಯಾಕೆಂದ್ರೆ ಅವ್ರಿಗೆ ವ್ಯಾಪ್ತವಾದ ಗುಣಗಳಿಲ್ಲ ಅಂತ ಒಂದು ಬಂದಿದೆ, ಅದನ್ನು ನೆನಪು ಮಾಡ್ಕೋಬಹುದು. ಹೀಗೆ ಇದು ಬ್ರಹ್ಮವಿವರ್ತ ಪುರಾಣದಲ್ಲಿ ಬಂದಿರುವಂತಹ ಮಾತು. ಆದ್ರಿಂದ ಒಟ್ಟಾರೆ ಇಲ್ಲಿ ವಿಷ್ಣುವೇ ವಾಚ್ಯ ಅಂತ ಅಭಿಪ್ರಾಯ. ಪೂರ್ವ ಪಕ್ಷದವರು ಪ್ರಶ್ನೆ ಮಾಡುವಾಗ ಸ ಯೇಷೋಂತಶ್ಚರತೆ ಬಹುಧಾ ಜಾಯಮಾನಃ ಅಂತ ಮುಂಡಕೋಪನಿಷತ್ನಲ್ಲೇ ಬಂದಿದೆ. ಅದನ್ನು ನೋಡಿದ್ರೆ ಜೀವನೇ ಇಲ್ಲಿ ಪ್ರತಿಪಾದ್ಯ ಅಂತ ಗೊತ್ತಾಗ್ತದೆ ಅಂತಿದೆ. ಅದು ಈಗ ನಾವು ನೋಡ್ತಿರುವ ಈ ತಮೇವೈಕಂ ಜಾನಥ ಅಂತ ಏನು ಮಂತ್ರ ಇದೆಯಲ್ಲ, 6ನೇ ಮಂತ್ರ, ಅಲ್ಲಿಂದ ಮುಂದಿನ ಮಂತ್ರ ಅಷ್ಟೇ ಅದು. ಅರಾಯಿವ ರಥನಾಭೋ ಸಂಹತ ಯತ್ರ ನಾಡ್ಯ ಸ ಯೇಷೋಂತಶ್ಚರತೆ ಬಹುಧಾ ಜಾಯಮಾನಃ. ರಥದ ಚಕ್ರದ ಮಧ್ಯಭಾಗ ನಾಭಿಯಲ್ಲಿ ಅಚ್ಚು ಮರ ಇತ್ಯಾದಿಗಳು ಆಶ್ರಯ ಹೊಂದಿರ್ತವೆ. ಅಲ್ಲಿಯೇ ಅದನ್ನೆಲ್ಲ ಕನೆಕ್ಟ್ ಮಾಡಿರ್ತಾರೆ. ಹಾಗೆ ಹೃದಯದಲ್ಲಿರುವ ಪರಮಾತ್ಮನಲ್ಲಿ ಶರೀರದ ನಾಡಿಗಳೆಲ್ಲ ಅವಲಂಬಿತ ಆಗಿರ್ತವೆ. ಆ ಹರಿಗೆ ವಿಶ್ವ, ತೈಜಸ, ಪ್ರಾಜ್ಞಾ ಮೊದಲಾದ ರೂಪಗಳನ್ನು ತಾಳಿ ನಮಗೆ ಜಾಗೃತಾದ್ಯವಸ್ಥೆಗಳನ್ನು ಕೊಡ್ತಾ ಎಲ್ಲ ಕಡೆ ಸಂಚಾರ ಮಾಡ್ತಾನೆ ಅಂತ ಇದು ಸಿದ್ಧಾಂತದ ಅರ್ಥ. ಬಹುಧಾ ಜಾಯಮಾನ ಅಂತಿರೋದ್ರಿಂದ ಹಿಂದೆ ಏನೋ ಆಗಿ ಹುಟ್ಟಿದ್ದ, ಈಗೇನೋ ಆಗಿ ಹುಟ್ಟಿದ್ದಾನೆ, ಮುಂದೇನೋ ಆಗಿ ಹುಟ್ಟುತ್ತಾನೆ. ಅದರಿಂದ ಇದೆಲ್ಲ ಜೀವನಿಗೆ ಸಂಬಂಧಪಟ್ಟದ್ದು. ಹೃದಯದಲ್ಲಿ ಅವನೇ ಇದ್ದಾನೆ, ಅವನಲ್ಲೇ ಆ ಜೀವನನ್ನೇ ಅವಲಂಬಿಸಿ ಎಲ್ಲ ನಾಡಿಗಳು ಇರ್ತವೆ ಅಂತ ಇದು ಪೂರ್ವ ಪಕ್ಷದ ಮಾತು. ಇದು ಅದೇ ಹಿಂದಿನ ಮಂತ್ರದ ನಂತರ ಬರುವಂತ ಮಾತು ಇದು. ಇಲ್ಲಿ ಇನ್ನೊಂದು ವೇದವಾಕ್ಯ ಆಚಾರ್ಯರು ಹೇಳಿದ್ದೇನಿದೆ, ಪ್ರಾಣೇಶ್ವರ ಕೃತ್ತಿವಾಸ ಕೃತ ಸೂಕ್ತ. ಅದು ಖಿಲ ಸಂಹಿತ ಅಂತಿದೆ. ಆ ಖಿಲ ಸಂಹಿತ ಅಂದ್ರೆ ಯಾವುದು ಅಂತ ನಮ್ಗೆ ಕಾಣಿಸೋದಿಲ್ಲ. ಹಾಗೆ ಭಾಷ್ಯ ದೀಪಿಕಾಕಾರರು ಅದನ್ನು ಖಿಲ ಸಂಹಿತ ಅಂತ ಹೇಳಿರೋದು ನಾವು ಗಮನಕ್ಕೆ ತಗೊಳ್ಬೇಕಷ್ಟೆ. ಕೆಲವು ಮೂಲ ಸಂಹಿತಾಕ್ಕೆ ಸೇರಿರೋದಾಗಿರೋದಿಲ್ಲ, ಅಂಥವನ್ನ ಖಿಲ ಭಾಗದಲ್ಲಿ ಬಂದಿರುವುದು ಅಂತ ತಿಳ್ಕೋಬಹುದು. ಖಿಲ ಅಂದ್ರೆ ಪರಿಶಿಷ್ಟ ಅಂತ ಅರ್ಥ. ಹಾಗೆ ಇದು ಅಂತ ನಮಗಿಷ್ಟು ಕಾಣಿಸ್ತದೆ. ಅದಕ್ಕಿಂತ ಹೆಚ್ಚಿಂದೇನೂ ಅಲ್ಲಿ ಗೊತ್ತಾಗೋದಿಲ್ಲ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.